26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಆ ಸಮಿತಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಸಮಿತಿಯ ನೇತೃತ್ವ ವಹಿಸ್ತಕ್ಕಂಥವ್ರು ಯಾವ ತೀರ್ಪು ಕೊಡ್ತಾರೆ ಈಗ ಅಂತೇಳಿ. ಇದು ನನ್ನ ಒಂದು ಪ್ರಶ್ನೆ. ಆದರೆ ರೈತರು ಹಣಕ್ಕೋಸ್ಕರವಾಗಿ ಆ ಭೂಮಿ ಕೊಡಬೇಕು ಅಂತಕ್ಕಂಥದ್ದು ಇಲ್ಲ ಅಲ್ಲಿ. ಈಗಾಗಲೇ ಆ ಭಾಗದ ರೈತರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ 535 ದಿನ ಆಗೋಗಿದೆ. ಈಗ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ, ಕೊಡಲ್ಲ ಭೂಮಿನ, ನಾವು 6 ಲಕ್ಷ ಲೀಟ್ರನ್ನ ಇವತ್ತು ಉತ್ಪಾದನೆ ಮಾಡಿ ನಾಡಿನ ಜನತೆಗೆ ಕೊಡ್ತಾ ಇದ್ದೇವೆ, ಅದರಿಂದ ಬದುಕ್ತಾ ಇದ್ದೇವೆ. ಇದೇ ಸದನ ಸಮಿತಿ ಮಾಡಿದ್ರಲ್ಲ, ಸತ್ಯಶೋಧನಾ ಸಮಿತಿ, ಶಿವಕುಮಾರ್ ಅವರು ಆ ಸಮಿತಿ ಸದಸ್ಯರಿದ್ದರಲ್ಲ, ಅವತ್ತು ಅಲ್ಲಿ ಮಾಡಬಾರ್ದು ಅಂತ ತೀರ್ಪು ತಗೊಂಡ್ರಲ್ಲ ನಾನು ಮುಖ್ಯಮಂತ್ರಿ ಇದ್ದಾಗ. ಈಗ ಯಾಕಪ್ಪ ಇದಕ್ಕೆ ನಿಮಗೆ ಜ್ಞಾನೋದಯ ಆಗಿದೆ ಈಗ ಮಾಡಬೇಕು ಅಂತೇಳಿ? ಅವತ್ತು ರೈತರು ತೆಂಗಿನ ಗಿಡ ಇದೆ, 1 ಲಕ್ಷ ತೆಂಗಿನ ಗಿಡ, ಏನೋ ಮಾವಿನ ಗಿಡ, ಹುಣಸೆ ಗಿಡ, ಇದೆಲ್ಲ ಅವತ್ತು ಕೊಟ್ಟಿದ್ದೀರಲ್ಲ ತೀರ್ಪು. ಇಲ್ಲಿ ಯಾವುದು ಯೋಜನೆ ಬರಬಾರ್ದು ಅಂತೇಳಿ. ಈಗ ಯಾತಕ್ಕಪ್ಪ ಜ್ಞಾನೋದಯ ಆಯಿತು ನಿಮಗೆ ಈ ಯೋಜನೆ ಬೇಕು ಅಂತೇಳಿ? ಇದಕ್ಕೆ ಏನು ರೇಟ್ ಫಿಕ್ಸ್ ಮಾಡ್ತೀರಿ? ಈಗ ನೀವು ಮಾಡೋದೇ ಆದರೆ ಮಾಡೇ ಮಾಡ್ತೀನಿ ಅಂತ ಹೇಳ್ತೀರಲ್ಲ. ಇವತ್ತಲ್ಲಿಗೆ ಎಷ್ಟು ಕೋಟಿ ಮಾಡಬೇಕಾಗತ್ತೆ ಒಂದೊಂದು ಎಕರೆಗೆ ರೇಟ್ನ? ನಿಮ್ಮ 2 ಕೋಟಿ ಅವತ್ತು 25 ಲಕ್ಷ ಮಾಡಿದ್ರು 20 ವರ್ಷದಿಂದ. ನಾನೀಗ ಅದನ್ನು 2 ಕೋಟಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಇವತ್ತು ಆ ಭಾಗದಲ್ಲಿ ಆ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಅನ್ನೋದು ಇವ್ರಿಗೇನು ಗೊತ್ತಿಲ್ವೇ? ಯಾವ ಕಾರಣಕ್ಕೆ ಇಷ್ಟು ಹಠ ಮಾಡಿ ಹೊರಟಿದ್ದೀನಿ ಬಿಡದಿ ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ? ಯಾರನ್ನ ಇವತ್ತು ಅದರಲ್ಲಿ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಸಪೋರ್ಟ್ ಕೊಡಲಿಕ್ಕೆ ಹೊರಟಿದ್ದೀರಿ, ಇಲ್ಲ ನೀವೇ ಮಾಡಲಿಕ್ಕೆ ಹೊರಟಿದ್ದೀರೋ? ಮುಂದೆ ಭಾಳ ವಿಷಯಗಳಿದೆ. ನಾನು ಯಾವುದೇ ಅಸೂಯೆಗೆ, ಈರ್ಷೆಯಿಂದ ನಾನು ಟೀಕೆ ಮಾಡಲ್ಲ. ಒಬ್ಬ ವಿರೋಧ ಪಕ್ಷದಲ್ಲಿ ಏನಿದ್ದೆ ನಾನೊಂದು ಪಕ್ಷದ ಅಧ್ಯಕ್ಷ ಏನಿದ್ದೇನೆ, ಈ ರಾಜ್ಯದಲ್ಲಿ ಅನ್ಯಾಯಗಳಾದಾಗ, ಸರ್ಕಾರ ತಪ್ಪು ದಾರಿಗೆ ಹೋದಾಗ, ಸರ್ಕಾರ ನಡೆಸ್ತಕ್ಕಂಥವ್ರು ತಪ್ಪು ಹೆಜ್ಜೆ ಇಟ್ಟಾಗ ಅದನ್ನು ಎತ್ತಿ ಹಿಡಿಯತಕ್ಕಂಥದ್ದು ನನ್ನ ಕೆಲಸ. ನೀವು ಕಾನೂನುಬಾಹಿರವಾಗಿ ಲೂಟಿಗೆ ಆಸ್ಪದ ಕೊಡ್ತಕ್ಕಂಥದ್ದನ್ನು ನೋಡ್ಕೊಂಡು ನಾನು ಮೌನಕ್ಕೆ ಶರಣಾಗಿರಬೇಕಾ? ನಾನು ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದು, ಈಗಿನ ಸರ್ಕಾರ ನಿಜಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಓಪನ್ ಹಾರ್ಟೆಡ್ಲಿ ನಾನು ಬೆಂಬಲ ಕೊಡ್ತೀನಿ. ಯಾವುದೇ ರೀತಿ ಇಲ್ಲಿ ಅಸೂಯೆಯಿಂದ ನಾನೇನೋ ಟೀಕೆ ಮಾಡ್ತೀನಿ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ತೀರ್ಮಾನಕ್ಕೆ ಬರಬೇಡಿ. ಇವತ್ತು ಹಲವಾರು ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಇದೆ, ನಿಜ. ಇವತ್ತು ಆಗಬೇಕಾಗಿರೋದು ಹಲವಾರು ಬೆಂಗಳೂರು ನಗರದಿಂದ 100-200 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಜಿಲ್ಲಾ ಕೇಂದ್ರಗಳಿದ್ದಾವಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲಿ ಗುಳೆ ಹೋಗ್ತಾ ಇದ್ದಾರೆ. ಮನೆ ಬೀಗ ಹಾಕಿ ಇವತ್ತು ಯಾವುದೇ ಬೆಳೆ ಬೆಳೀಲಿಕ್ಕಾಗದೆ. ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಇದ್ದರೆ ನೀವು ಮಾಡಬೇಕಾಗಿರೋದು ಕಲಬುರಗಿ ಭಾಗದಲ್ಲೋ, ರಾಯಚೂರು ಭಾಗದಲ್ಲೋ, ಬಳ್ಳಾರಿ ಭಾಗದಲ್ಲೋ, ಹಾಸನ ಭಾಗದಲ್ಲೋ, ಹೀಗೆ ಹೇಳೋದಾದ್ರೆ ಹಳೆ ಕರ್ನಾಟಕದಲ್ಲಿ ಹಲವಾರು ಕಡೆ ಇವತ್ತು ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿ ಬರಡು ಭೂಮಿಗಳು ಕೆಲವು ಕಡೆ ಇದೆ. ನಾನು ರೈತರು ಒಳ್ಳೆಯ ಫಲವತ್ತಾದ ಭೂಮಿ ಇಟ್ಕೊಂಡು ಆ ಭೂಮಿನಲ್ಲಿ ಬೆಳೆ ಬೆಳೆದು ನೆಮ್ಮದಿಯಿಂದ ಕುಟುಂಬಗಳು ಬದುಕ್ತಾ ಇರತಕ್ಕಂಥ ಜಾಗದಲ್ಲಿ ಮಾಡಬೇಕು ಅನ್ನೋದು ಹೇಳಲ್ಲ. ಎಲ್ಲಿ ಮಳೆ ಆಧಾರದ ಮೇಲೆ ಅವರಿಗೆ ಯಾವುದೇ ರೀತಿ ಆರ್ಥಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಬರಡು ಭೂಮಿಗಳಿರ್ಬೋದು, ಇಲ್ಲ ಸರ್ಕಾರದ ಭೂಮಿಗಳಿರ್ಬೋದು, ಅಂಥ ಭಾಗದಲ್ಲಿ ಇವತ್ತು ರಾಜ್ಯದ ಹಲವಾರು ಪ್ರದೇಶದಲ್ಲಿ 2 ಟೈರ್ ಸಿಟಿ, 3 ಟೈರ್ಡ್ ಸಿಟಿ ಅಂತ ಏನು ಹೇಳ್ತೀವಿ, ಆ ಭಾಗದಲ್ಲಿ ಇವತ್ತು ನಿಮ್ಮ ಈ ಯೋಜನೆಗಳನ್ನು ತನ್ನಿ. ರೈತರು ಬೆಂಬಲ ಕೊಡ್ತಾರೆ, ನಾಡಿನ ಜನತೆಯೂ ಬೆಂಬಲ ಕೊಡ್ತಾರೆ. ಬೆಂಗಳೂರು ಸುತ್ತಮುತ್ತವೇ ಇನ್ನೂ ಎಷ್ಟು ದಿನ ಗಿರಿಕೆ ಹೊಡಿತೀರಿ? 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.